ದೇ ಆರ್ ನಾಟ್ ಲೀಡರ್ಸ್, ದೇ ಆರ್ ವರ್ಕರ್ಸ್. ಕರೆಕ್ಟಾ ಅಲ್ವಾ? ಇವಾಗ ನಾನು ಎಲೆಕ್ಷನ್ ನಿಂತ್ಕೊಂತೀನಿ, ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ, ನೀವು ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನನ್ನ ಕೆಲ್ಸಕ್ಕೆ ನಾನು ವಾಪಸ್ ಹೋಗ್ತೀನಿ. ಸರಿನಾ ತಪ್ಪ? ಕರೆಕ್ಟ್ ತಾನೆ? ಹೆಂಗ್ ಕೇಳ್ತಾರೆ ಗೊತ್ತಾ? ಏನೋ ಸೋತಾದ್ರೆ ಹೊಟ್ಟಾಗ್ತೀರಾ ನಿಮ್ ಸಿನಿಮಾಗೆ? ನೀವೆಲ್ಲ ಯಾವ ಲೀಡರ್ಸ್ ರೀ ನೀವು ಅಂತಾರೆ. ಅಂದ್ರೆ ನಾವು ಎಷ್ಟು ನೋಡಿ ಸುಳ್ಳಿನ ಜಗತ್ತಲ್ಲಿ ಬದುಕ್ತಾ ಇದೀವಿ ನಾವು. ಸತ್ಯ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಸತ್ಯ ಹೇಳಿದ್ರೆ ಅರ್ಥನೇ ಆಗಲ್ಲ ತುಂಬಾ ಜನಕ್ಕೆ. ಸರ್ ನೀವು ಬಹಳ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತೀರಾ ಸರ್ ಅಂತಾರೆ. ಏನ್ ಮಾಡ್ತೀರಾ? ಓಕೆ, ನೀವು ಒಂದು ಕತೆ ಕೇಳಿದ್ದೀರಾ? ಈಶ್ವರ ಪಾರ್ವತಿ ಕತೆ ಕೇಳಿದ್ದೀರಾ? ಒಂದು ಚಿಕ್ಕ ಕತೆ ಹೇಳ್ತೀನಿ, ಅದು ಲೈಫ್ಗೂ ಕೂಡ ಬಹಳ ಮುಖ್ಯ. ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಕೆಳಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಸ್ಲಮ್ಮು, ಗಲೀಜ್ ಅಟ್ಮಾಸ್ಫಿಯರ್, ಏನು ಕಿತ್ತಾಡ್ತಾ ಇದ್ರಂತೆ ಎಮೋಷನಲಿ. ಗಂಡ ಹೆಂಡತಿಗೆ ಬೈತೀನಿ, ಹೊಡೆದಾಕ್ಬಿಡ್ತೀನಿ, ಕತ್ರಸ್ ಹಾಕ್ಬಿಡ್ತೀನಿ ಅಂತ. ಹೆಂಡ್ತಿಲೇ ನನ್ನ ಮಗನೇ ನಿನ್ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಅಂತ. ಈ ತರ ಫುಲ್ ಗಲಾಟೆ, ಮಕ್ಕಳು ಅಳ್ತಾ ಇದ್ದಾರೆ. ಪಾರ್ವತಿ ಕೇಳದ್ಲಂತೆ, ಏನ್ ಶಿವ ನೀನ್ ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೇನಾರ ಒಂದ್ ವರಾಗಿರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ನೆ ಬಾ ಹೋಗೋಣ ಮುಂದೆ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನ್ ಏನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ. ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡತಿ, ತಡೆದ್ಬಿಟ್ಟು ಗಂಡರ್ ಕೇಳದಂತೆ, ನಿನ್ಗೇನಾರ ಒಂದ್ ವರ ಕೇಳ, ಯಾಕೆ ಕೊಡ್ತೀನಿ ಅಂತ. ಅವ್ನ ಆವೇಶದಲ್ಲಿ ಇದ್ನಲ್ಲ, ಕೋಪದಲ್ಲಿ, ವರ ಕೊಡ್ತೀಯಾ, ಆಗತ್ತಾ? ನೀನ್ ನನ್ನ ಹೆಂಡತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ ಹೆಂಡತಿ ಹಂದಿ ಆಗೋಗ್ಬಿಟ್ಲಂತ. ಹಂದಿ ಹತ್ರ ಹೋಗಿ ಕೇಳದಂತ, ಮತ್ತೆ ನಿನ್ಗೇನಾರ ಒಂದ್ ವರ ಕೇಳಮ್ಮ, ಕೊಡ್ತೀನಿ, ಒಳ್ಳೇದಾಗತ್ತೆ ಅಂತ. ನನ್ನ ಹಂದಿ ಮಾಡೋದ್ನ ನನ್ ಗಂಡ ಅವನು ಹಂದಿ ಆಗೋಗ್ಬಿಡ್ಲಿ ಅಂತ. ಅವನು ಹಂದಿ ಆಗೋಗ್ಬಿಟ್ಲಂತ. ಕೊನೆಗೆ ಆ ಮಕ್ಳು ಅಳ್ತಾ ಇದ್ರಂತೆ. ಅವ್ರನ್ನೋಗಿ 3ನೇ ವರ ಕೇಳದಂತೆ, ನಿನ್ಗೇನ್ ಬೇಕು ಅಂತ. ಮಕ್ಕಳೇ ನಮ್ಮ ಅಪ್ಪ ಅಮ್ಮನ್ ಮೊದ್ಲಿನ ತರ ಮಾಡ್ಬಿಡು ಅದ್ರಂತೆ. ಟಮಾರದ್ ಮತ್ತೆ ಮೊದ್ಲಿನ ತರ ಮತ್ತೆ ಸ್ಪೈಟ್ ಟಮಾ ಡಿಮೀರ್ ಅಂತ. ಈಶ್ವರ ಹೇಳದಂತೆ, ಎಷ್ಟು ವರ ಕೊಟ್ಟೆ ನಾನು? 3 ವರ ಕೊಟ್ಟೆ. ಏನಾರ ಯೂಸ್ ಆಯ್ತಾ ಇವ್ರಿಗೆ? ಯಾಕಂದ್ರೆ ಇವ್ರ ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ. ಇವ್ರಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ. ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೆ ಒಬ್ಬನ್ನ ಅಂತ ಕರ್ಕೊಂಡು ಹೋದಂತೆ. ಯಾರೋ ಒಬ್ಬ ಈ ತರ ಯಂಗ್ಸ್ಟರ್ ಮರೆಯಲ್ಲಿ ಪ್ರೆಸಿಡೆಂಟ್, ಸ್ವಲ್ಪ ಕಿಲಾಡಿ, ಓಕೆನಾ? ಈ ತರ ಕಿಲಾಡಿ ನೋಡ್ಬಿಟ್ಟು ಒಂದೇ ಒಂದ್ ವರ ಕೊಡ್ತೀನಿ, ಏನ್ ಬೇಕು ನಿನ್ಗೆ ಕೇಳಿದ್ರೆ ಅವ್ನು ಎಕ್ಸೈಟ್ ಆಗ್ಲಿಲ್ಲಂತೆ. 1 ವರ ಕೊಡ್ತೀಯಾ? ಇದು ಖಂಡಿತ ವರ್ಕೌಟ್ ಆಗುತ್ತಾ ಅಂತ ಕೇಳದಂತೆ. ಖಂಡಿತ ಆಗತ್ತಪ್ಪ, ಕೇಳು ಅಂದ್ರೆ ಒಂದ್ 5 ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದಂತೆ. ಮನೇಲಿ ಹೆಂಡತಿ, ಅಪ್ಪ ಅಮ್ಮ, ಓಕೆನಾ, ಎಲ್ಲಾರನ್ನೂ ಕೇಳಿದ ನಿಮ್ಗೇನ್ ಬೇಕು ಅಂತ. ಹೆಂಡತಿಗೆ ಮಕ್ಕಳಾಗಿಲ್ಲ. ಹೆಂಡತಿ ಕೇಳಿದ, ನನ್ಗೊಂದ್ ಮಗು ಕೇಳ್ಬಿಡ್ರಿ, ನನಗೆ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಂತ. ಅಪ್ಪ ಅಮ್ಮ ಕಣ್ಣಿಲ್ಲಂತೆ. ಅಪ್ಪ ಅಮ್ಮ ಕೇಳಾರ, ನಮ್ ಕುರುಡು ಕಣ್ಣು, ನಾವು ಮನೆ ಸಾಯೋ ಟೈಮಲ್ಲಿ ಜಗತ್ ನೋಡಿ ಸಾಯ್ತೀವಪ್ಪ, ನಮ್ ಕಣ್ ಬರ್ಸತ್ರ ಕೇಳಪ್ಪ ಅಂತ. ಇವನಿಗೆ ದುಡ್ಡು ಬೇಕಾಗಿದೆ, ಬಡತನ, ಓಕೆನಾ? ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತ ಈಶ್ವರನ ಹತ್ರ ಏನ್ ಕೇಳದಂತೆ ಗೊತ್ತಾ ವರ? ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅಪ್ಪ ಅಮ್ಮ ಕಣ್ಣು ಬಂತು, ಮಗುನೂ ಆಯ್ತು, ಚಿನ್ನದ ತೊಟ್ಲಂದ್ರೆ ಅವನಿಗೆ ಶ್ರೀಮಂತಿಕೆನೋ ಬಂತು. ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತೂ ಚೆನ್ನಾಗಿರುತ್ತೆ ಅಲ್ವಾ? ಈ ಎಮೋಷನ್ ಬೆಲೆ ಕೊಡೋದಿದೆಯಲ್ಲ, ಅದು ಯಾವತ್ತೂ ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಮೂರ್ಖರಾಗ್ಬಾರ್ದು ನಾವಲ್ವಾ? ನಮಗ್ ದೇವ್ರ ತಲೆ ಕೊಟ್ಟಿದೆ ಅಂತಾನೆ ಯೋಚನೆ ಮಾಡು, ವಿಚಾರ ಮಾಡ್ಬೇಕು, 10 ಸತಿ ಯೋಚನೆ ಮಾಡ್ಬೇಕು. ನಾನು ಹೇಳಿದ್ದು ಕೂಡ ನಂಬಾರ್ದು ನೀವು, ಕರೆಕ್ಟ್ ಅಂತ ಥಿಂಕ್ ಮಾಡ್ಬೇಕು. ನಿಮ್ಮಲ್ಲಿ ಅದ್ಭುತವಾದಂತ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಒಬ್ಬೊಬ್ರು ನೀವು ಯುನೀಕ್ಗಳು, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಯಾವತ್ತೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ನಿಮ್ಗೆ. ನಾವೆಲ್ಲ ಇಂಥ ಹುಡುಗರು ಸಿಕ್ಕಿದ್ರೆ ಹೇಳ್ತಾ ಇರ್ತೀವಿ, ನಿನ್ ಏಜ್ ಅಲ್ಲಿ ನಾವು ಗಾಳಿಲಿ ನೆಲದಲ್ಲಿ ನಿಲ್ತಾ ಇರ್ಲಿಲ್ಲ, ನಾವು ಬರೀ ಗಾಳಿಲಿ ಹಾರಾಡ್ತಾ ಇದ್ವಿ, ಬರೀ ತರಲೆಗಳು, ಬರೀ ಇದೆ. ನಮ್ಮ ಪ್ರಿನ್ಸಿಪಲ್ ಹೇಳೋರು, ನೀವು ತರಲೆಗಳೇ ಬಹಳ ಬುದ್ಧಿವಂತರು, ಪರ ಇಲ್ಲಿ ಏನೋ ಮಾಡ್ತೀಯ ನೀನು ಅಂತ. ಓಕೆನಾ? ಸೊ ವಿಚಾರವಾದಿಗಳಾಗಿ ಥಿಂಕ್ ಮಾಡಿ, ಪ್ರತಿಯೊಂದಕ್ಕೂ ಕೂಡ ಏನೋ ವಿಚಾರಗಳು ಮಾಡಿ ಜೀವನದಲ್ಲಿ ಮುಂದುವರಿರಿ, ತುಂಬಾ ಅದ್ಭುತವಾಗಿರುತ್ತೆ. ಎಮೋಷನ್ಸ್ ಕೈಗೆ ಏನೋ ಬುದ್ಧಿನ ಕೊಡಬೇಡಿ, ಓಕೆನಾ? ಕತೆ ಚೆನ್ನಾಗಿದೆ ತಾನೆ? ಎಲ್ಲ ಫಾಲೋ ಮಾಡ್ತೀರಾ? ಥ್ಯಾಂಕ್ ಯು. ಐ ಲೈಕ್ ಇಟ್. You can't understand mixture of beauty and intelligence. Please learn Kannada. You are in Karnataka. It's very important, you know. You can? What? ಸ್ವಲ್ಪ ಕನ್ನಡ ಬರುತ್ತೆ.